ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಗಸಿ ಚಟ್ನಿನ ಮಾಡ್ತಾಯಿದ್ದೀನಿ, ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಚಟ್ನಿ. ಇದು ಅಗಸಿ ಚಟ್ನಿ ನಮಗೆ ತುಂಬಾ ಒಳ್ಳೆಯದು, ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಹೇರಳವಾಗಿ ಒಮೆಗಾ 3 ಇದೆ. ಒಮೆಗಾ 3 ನಮಗೆ ಓನ್ಲಿ ಅಗಸಿ ಬೀಜದಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ, ಬಿಟ್ಟರೆ ಫಿಶಲ್ಲಿ ಸಿಗುತ್ತೆ. ನಾನ್ ವೆಜ್ ಇರೋರು ಫಿಶಲ್ಲಿ ತಗೋಬೋದು, ಬಟ್ ವೆಜಿಟೇರಿಯನ್ ತಿನ್ನೋರಿಗೆ ಇದು ಅಗಸಿ ಬೀಜದಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಮತ್ತು ಅಗಸಿ ಬೀಜನ 1 ಸ್ಪೂನಷ್ಟು ಬೆಳಿಗ್ಗೆ, ಅಗಸಿ ಬೀಜದ ಪೌಡ್ರನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನಷ್ಟು ಬಿಸಿ ನೀರಲ್ಲಿ ಹಾಕಿ ಕುಡಿದ್ರೆ ವೆಯ್ಟ್ ಕೂಡ ಬೇಗನೆ ಕಮ್ಮಿ ಆಗುತ್ತೆ. ಮತ್ತು ಇದು ಜೆಲ್ ಫಾರ್ಮ್ ಆಗುತ್ತೆ, ಕುದಿಸಿದಾಗ ಇದು ಜೆಲ್ ಫಾರ್ಮ್ ಆಗುತ್ತೆ. ಇದನ್ನು ಹೇರಿಗೆ ಹಚ್ಕೊಂಡ್ರೆ ಹೇರ್ ಲಾಸ್ ಆಗ್ತಿತ್ತಂದರೆ ಅದನ್ನು ಕೂಡ ಸ್ಟಾಪ್ ಆಗುತ್ತೆ, ಮತ್ತು ಹೇರ್ ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ನಾನು ಅಗಸಿನ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಹೊಡೆದು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೀರು ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಚಟಪಟ ಸಿಡಿತಿರುತ್ತೆಯಲ್ಲ ಫ್ರೈ ಮಾಡೋ ಟೈಮ್ನಲ್ಲಿ, ಇದು ನೀರು ಹೊಡೆಯೋದ್ರಿಂದ ಕಮ್ಮಿ ಸಿಡಿಯುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರು ಹೊಡ್ಕೊಂಡಿದ್ದೀನಿ. ಸ್ವಲ್ಪ ಮಾತ್ರ ನೀರು ಹೊಡ್ಕೋಬೇಕು. ಈ ಥರ ನೀರು ಹೊಡೆದು ಫ್ರೈ ಮಾಡಿದ್ರೆ ಚಟಪಟ ಅಂತ ಸಿಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ನೋಡಿ, ಇದೇ ಥರ ಲೋ ಫ್ಲೇಮಲ್ಲಿಟ್ಟೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆನೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅಗಸಿ ಹಿಂಡಿ ಜೊತೆ ಸ್ವಲ್ಪ ಮೊಸರು ಸೇರಿಸಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದೇ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಕಲರ್ ಚೇಂಜ್ ಆಗೋವರೆಗೂ ಇದೇ ಥರ ಲೋ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇದು ಮಂತ್ಲಿ 1 ಮಂತ್ 2 ಮಂತ್ ಎಷ್ಟು ದಿವಸ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ನೋಡಿ, ಇದೇ ಥರ ಲೋ ಫ್ಲೇಮಲ್ಲಿಟ್ಟೆ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಲಸಿ ಲಾಡು ಅಂತ ಮಾಡ್ತಾರೆ. ಇದರಲ್ಲಿ ಕಾಜು ಬಾದಾಮ್ ಮಿಕ್ಸ್ ಮಾಡಿ ಲಾಡು ಮಾಡಿ ದಿನ ಒಂದೊಂದು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ವೆಯ್ಟ್ ಲಾಸ್ ಆಗೋದಕ್ಕೆ, ಮತ್ತು ಅದು ಹೈ ಪ್ರೋಟೀನ್ ಇರೋದ್ರಿಂದ, ಒಮೆಗಾ 3 ಇರೋದ್ರಿಂದ ನಮ್ಮ ಫೇಸ್ ಅಥವಾ ಹೇರ್ ಎಲ್ಲನೂ ಚೆನ್ನಾಗಿರುತ್ತೆ. ವೆಯ್ಟ್ ಕೂಡ ಲಾಸ್ ಆಗುತ್ತೆ. ನೋಡಿ, ಇವಾಗ ಆಲ್ಮೋಸ್ಟ್ ಆಲ್ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹುಣಸಿನ್ಕಾಯಿ, ಬೆಲ್ಲ ಮತ್ತು ಬೆಳ್ಳುಳ್ಳಿ, ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ಮೂತಾಗಿ ಪೌಡ್ರ್ ಮಾಡಬೇಕು. ಜಾಸ್ತಿ ಸ್ಮೂತಾಗಿ ಆಗಲಿಲ್ಲ ಅಂದರೆ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಚಾಳಿಸ್ಕೊಳ್ಬೇಕಾಗುತ್ತೆ. ಸ್ಮೂತಾಗಿ ಬಂದಿತ್ತಂದರೆ ಚಾಳಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮತ್ತು ಇದಕ್ಕೆ ಖಾರ ಹಾಕ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವಾಗ ನೋಡಿ, ಆಲ್ಮೋಸ್ಟ್ ಆಲ್ ಸ್ಮೂತಾಗಿ ಪೌಡ್ರ್ ಆಗಿದೆ. ಇದೇನು ಫಿಲ್ಟ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.